ವಸುದೇವನು ಎಲ್ಲ ಬಾಗಿಲನ್ನು ಭದ್ರಪಡಿಸಿದ ನಂತರ ದ್ವಾಲಪಾಲಕರು ಎಚ್ಚೆತ್ತರು. ಆಗ ತಾನೇ ಹುಟ್ಟಿದ ಮಗುವಿನ ಅಳು ಅವರಿಗೆ ಕೇಳಿಸಿತು. ಮಗುವಿನ ಜನನದ ಸುದ್ದಿಗಾಗಿ ಕಂಸನು ಕಾಯುತ್ತಿದ್ದನು. ದ್ವಾಲಪಾಲಕರು ಕೂಡಲೇ ಹೋಗಿ ಮಗುವಿನ ಜನನವಾಯಿತು ಎಂದು ತಿಳಿಸಿದರು. ಕಂಸನು ಕೂಡಲೇ ಹಾಸಿಗೆಯಿಂದೆದ್ದು ತನ್ನ ಬಾಳಿನ ಕ್ರೂರ ಸಾವು ಈಗ ಹುಟ್ಟಿದೆ ಎಂದು ಉದ್ಧರಿಸಿದ. ಅವನ ಸಾವು ಸಮೀಪಿಸುತ್ತಿದೆ ಎಂದು ಕಂಸನ ಮನಸ್ಸು ಗೊಂದಲವಾಯಿತು. ಅವನ ಕೂದಲು ನಿಮಿರಿ ನಿಂತವು. ಕೂಡಲೇ ಅವನು ಮಗುವು ಹುಟ್ಟಿದ ಸ್ಥಳಕ್ಕೆ ಧಾವಿಸಿದನು. ತನ್ನ ಅಣ್ಣನು ಬರುತ್ತಿದ್ದನ್ನು ಕಂಡು ದೇವಕಿಯು ಬಹಳ ದೈನ್ಯದಿಂದ ಕಂಸನನ್ನು ಹೀಗೆ ಬೇಡಿಕೊಂಡಳು. ಪ್ರೀತಿಯ ಅಣ್ಣ, ದಯವಿಟ್ಟು ಈ ಹೆಣ್ಣು ಮಗುವನ್ನು ಕೊಲ್ಲಬೇಡ. ಅವಳು ನಿನ್ನ ಮಗನ ಹೆಂಡತಿಯಾಗುತ್ತಾಳೆ ಎಂದು ಭಾಷೆ ಕೊಡುತ್ತೇನೆ. ಆದುದರಿಂದ ಅವಳನ್ನು ಕೊಲ್ಲಬೇಡ. ಯಾವ ಹೆಣ್ಣು ಮಗು ನಿನ್ನನ್ನು ಕೊಲ್ಲಬೇಕೆಂದು ಧಾವಿಸಿಲ್ಲ. ಶಕುನಿಗೆ ತಿಳಿಸಿದ್ದು ಇದನ್ನೇ. ನಿನ್ನನ್ನು ಕೊಲ್ಲುವುದು ಒಂದು ಗಂಡು ಮಗು. ಆದುದರಿಂದ ದಯವಿಟ್ಟು ಅವಳನ್ನು ಕೊಲ್ಲಬೇಡ. ಪ್ರೀತಿಯ ಅಣ್ಣ, ಸೂರ್ಯನಂತೆ ಹೊಳೆಯುತ್ತಿದ್ದ ನನ್ನ ಅನೇಕ ಮಕ್ಕಳನ್ನು ಕೊಂದಿದ್ದೀಯ. ಇದು ನಿನ್ನ ತಪ್ಪಲ್ಲ. ರಾಕ್ಷಸರಾದ ನಿನ್ನ ಸ್ನೇಹಿತರು ನನ್ನ ಮಕ್ಕಳನ್ನು ಕೊಲ್ಲಲು ನಿನಗೆ ಸಲಹೆ ಮಾಡಿದ್ದಾರೆ. ಈಗ ಈ ಹುಡುಗಿಯನ್ನು ಕ್ಷಮಿಸಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಕಂಸನು ಎಷ್ಟು ಕ್ರೂರಿಯಾಗಿದ್ದಾನೆ ಎಂದರೆ ತನ್ನ ತಂಗಿ ದೇವಕಿಯ ವಿನೀತವಾದ ಪ್ರಾರ್ಥನೆಗೆ ಕಿವಿಗೊಡಲಿಲ್ಲ. ಅವಳನ್ನು ಗದರಿಸಿ ಆಗ ತಾನೇ ಹುಟ್ಟಿದ ಮಗುವನ್ನು ಬಲಾತ್ಕಾರವಾಗಿ ಅವಳಿಂದ ಕಿತ್ತುಕೊಂಡು ನಿರ್ದಯವಾಗಿ ಅದನ್ನು ಕಲ್ಲಿನ ಮೇಲೆ ಅಪ್ಪಳಿಸಲು ಪ್ರಯತ್ನಿಸಿದ. ತನ್ನ ಸ್ವಂತ ತೃಪ್ತಿಗಾಗಿ ಎಲ್ಲ ಬಾಂಧವ್ಯವನ್ನು ಬಲಿಕೊಡಬಲ್ಲ ಕ್ರೂರಿ. ಆದರೆ ಕೂಡಲೇ ಮಗು ಅವನ ಕೈಯಿಂದ ಜಾರಿತು. ಆಕಾಶಕ್ಕೆ ಹೋಗಿ 8 ಕೈಗಳೊಡನೆ ವಿಷ್ಣುವಿನ ತಂಗಿಯಾಗಿ ಕಾಣಿಸಿಕೊಂಡಳು. ಸೊಗಸಾದ ಉಡುಪುಗಳು, ಪುಷ್ಪಮಾಲೆಗಳು ಮತ್ತು ಆಭರಣಗಳು ಅವಳ ಅಲಂಕೃತವಾಗಿದ್ದಳು. ತನ್ನ ಕೈಯಲ್ಲಿ ಬಿಲ್ಲು, ಈಟಿ, ಬಾಣಗಳು, ಗಂಟೆ, ಶಂಖ, ಚಕ್ರ, ಗದೆ ಮತ್ತು ಗುರಾಣಿಗಳನ್ನು ಹಿಡಿದಿದ್ದಳು. ವಾಸ್ತವವಾಗಿ ಆಕೆ ದುರ್ಗಾದೇವಿ ಆಗಿದ್ದಳು. ಆ ಮಗು ಪ್ರತ್ಯಕ್ಷವಾದುದನ್ನು ಕಂಡು ಸಿದ್ಧಲೋಕ, ಚಾರಣಲೋಕ, ಗಂಧರ್ವಲೋಕ, ಅಪ್ಸರ ಲೋಕ, ಕಿನ್ನರ ಲೋಕ ಮತ್ತು ವಿವಿಧ ಲೋಕಗಳಲ್ಲಿ ದೇವತೆಗಳು ಅವಳಿಗೆ ಕಾಣಿಕೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ಮೇಲಿಂದ ದೇವಿಯು ಕಂಸನಿಗೆ ಹೀಗೆ ಹೇಳಿದಳು: ನೀಚನೇ, ನೀನು ಹೀಗೆ ನನ್ನನ್ನು ಕೊಲ್ಲಬಲ್ಲೆಯಾ? ನಿನ್ನನ್ನು ಕೊಲ್ಲುವ ಮಗು ಮೊದಲೇ ಹುಟ್ಟಿ ಎಲ್ಲೇ ಬೆಳೆಯುತ್ತಿದೆ. ಬಡಪಾಯಿ, ನಿನ್ನ ತಂಗಿಯ ವಿಷಯದಲ್ಲಿ ಕ್ರೂರಿಯಾಗಬೇಡ. ಹೀಗೆ ಕಾಣಿಸಿಕೊಂಡ ಮೇಲೆ ದುರ್ಗಾದೇವಿ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬಂದವು. ಈ ಮಾತನ್ನು ಕೇಳಿ ಕಂಸನು ಭಯದಿಂದ ತತ್ತರಿಸಿದನು. ಮನಸ್ಸು ಕರಗಿ ಕೂಡಲೇ ವಸುದೇವ ಮತ್ತು ದೇವಕಿಯನ್ನು ಸರಪಳಿಯಿಂದ ಬಿಡುಗಡೆ ಮಾಡಿ ಬಹು ಸೌಜನ್ಯದಿಂದ ಅವರನ್ನು ಮಾತನಾಡಿಸಲು ಪ್ರಾರಂಭಿಸಿದ. ನನ್ನನ್ನು ಕ್ಷಮಿಸಿಬಿಡು ಎಂದು ಕೇಳಿಕೊಂಡನು.